ಏಪ್ರಿಲ್ 1ರಿಂದ ಆದಾಯ ತೆರಿಗೆಯಿಂದ ಕ್ರೆಡಿಟ್ ಕಾರ್ಡ್ ವರೆಗೆ ಕೆಲ ನಿಯಮಗಳಲ್ಲಿ ಬದಲಾವಣೆ ಆಗಲಿದೆ. ಹೊಸ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಪ್ರಾರಂಭ ಆಗುತ್ತೆ. ಪ್ರತಿ ತಿಂಗಳ ಮೊದಲ ತಾರೀಕಿನಂದು ಕೆಲವು ಬದಲಾವಣೆಗಳಾಗುವುದು ಸಾಮಾನ್ಯವಾಗಿದ್ದರೂ ಹಣಕಾಸು ಜಗತ್ತಿನಲ್ಲಿ ಏಪ್ರಿಲ್ 1 ಬಹಳ ಮಹತ್ವದ್ದಾಗಿದೆ. ಯಾಕಂದ್ರೆ ಏಪ್ರಿಲ್ 1ರಿಂದ ಸಾಮಾನ್ಯ ಬಜೆಟ್ನಲ್ಲಿ ಘೋಷಿಸಲಾದ ನಿರ್ಧಾರಗಳು ಜಾರಿಗೆ ಬರುತ್ತೆ. ಹಾಗಾಗಿ ಅದು ನಮ್ಮ ಜೇಬಿನ ಮೇಲೆ ಮತ್ತು ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ಬಾರಿ ಅನೇಕ ದೊಡ್ಡ ಬದಲಾವಣೆಗಳು ಆಗಲಿವೆ. ಹೊಸ ಹಣಕಾಸು ವರ್ಷ ಪ್ರಾರಂಭ ಆಗ್ತಾ ಇದ್ದಂತೆ ತೆರಿಗೆ, ಬ್ಯಾಂಕಿಂಗ್, ಯುಪಿಐ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೆ ಬರುತ್ತೆ. ಏಪ್ರಿಲ್ 1ರಿಂದ ಆದಾಯ ತೆರಿಗೆ ನಿಯಮಗಳು ಬದಲಾಗಲಿವೆ. ಕೆಲವು ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳನ್ನು ಬದಲಾಯಿಸಿವೆ. ಫೆಬ್ರವರಿಯಲ್ಲಿ ಮಂಡಿಸಲಾದ ಬಜೆಟ್ನಲ್ಲಿ ಮೋದಿ ಸರ್ಕಾರ ತೆರಿಗೆದಾರರಿಗೆ ದೊಡ್ಡ ಪರಿಹಾರ ಘೋಷಿಸಿತ್ತು. ಅದು ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಈಗ ಮೂಲ ವಿನಾಯಿತಿ ಮಿತಿಯನ್ನ 3 ಲಕ್ಷದಿಂದ 4 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಇದಲ್ಲದೆ ಹೊಸ ತೆರಿಗೆ ವ್ಯವಸ್ಥೆಯನ್ನ ಆರಿಸಿಕೊಂಡವರು ಏಪ್ರಿಲ್ 1ರಿಂದ 12 ಲಕ್ಷದವರೆಗಿನ ಆದಾಯದ ಮೇಲೆ ಯಾವುದೇ ತೆರಿಗೆ ಪಾವತಿಸಬೇಕಾಗಿಲ್ಲ. ಸಂಬಳ ಪಡೆಯೋರು 12,75,000 ರೂಪಾಯಿವರೆಗಿನ ಆದಾಯದ ಮೇಲೆ ಯಾವುದೇ ತೆರಿಗೆಯನ್ನ ಪಾವತಿ ಮಾಡಬೇಕಾಗಿಲ್ಲ. ಇದು ಮಧ್ಯಮ ವರ್ಗಕ್ಕೆ ದೊಡ್ಡ ಲಾಭ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಹೊಸ ತೆರಿಗೆ ಪದ್ಧತಿಯಲ್ಲಿ 7 ಲಕ್ಷ ರೂಪಾಯಿವರೆಗಿನ ಆದಾಯದ ಮೇಲೆ ಯಾವುದೇ ತೆರಿಗೆ ಇರಲಿಲ್ಲ. ಮಧ್ಯಮ ವರ್ಗದವರಿಗೆ ಮಾತ್ರವಲ್ಲ, ಏಪ್ರಿಲ್ 1ರಿಂದ ದೊಡ್ಡ ಆದಾಯ ಇರೋರಿಗೂ ಲಾಭ ಇದೆ. 24 ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಗಳಿಸೋರು 30% ತೆರಿಗೆ ಪಾವತಿ ಮಾಡಬೇಕಾಗತ್ತೆ. ಈ ಹಿಂದೆ 15 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯವಿದ್ರೆ 30% ತೆರಿಗೆ ಪಾವತಿ ಮಾಡಬೇಕಿತ್ತು. ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇಡುವ ನಿಯಮಗಳು ಮತ್ತಷ್ಟು ಕಠಿಣ ಆಗಲಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ಗೆ ಸಂಬಂಧಿಸಿದ ಷರತ್ತುಗಳನ್ನು ಬದಲಾಯಿಸಿವೆ. ಈ ಬ್ಯಾಂಕ್ಗಳ ಗ್ರಾಹಕರು ನಗರ, ಅರೆನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಪ್ರಕಾರ ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ಮಾಡದ ಗ್ರಾಹಕರು ದಂಡ ಪಾವತಿ ಮಾಡಬೇಕಾಗಬಹುದು. ಈ ದಂಡದ ಮೊತ್ತ ಬ್ಯಾಂಕ್ ಖಾತೆಯ ವರ್ಗಕ್ಕೆ ಅನುಗುಣವಾಗಿ ಬದಲಾಗುತ್ತೆ. ವರದಿಗಳ ಪ್ರಕಾರ ಈಗ ಈ ಬ್ಯಾಂಕ್ಗಳ ಗ್ರಾಹಕರು ನಗರ ಪ್ರದೇಶಗಳಲ್ಲಿ 5,000 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 2,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಬೇಕಾಗಬಹುದು ಅಂತ ಹೇಳಲಾಗಿದೆ. ಆದರೆ ಈ ಬಗ್ಗೆ ಬ್ಯಾಂಕ್ಗಳು ಇನ್ನು ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ. ದೇಶಾದ್ಯಂತ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುವಲ್ಲಿ 2ನೇ ಸ್ಥಾನದಲ್ಲಿರುವ ಎಸ್ಬಿಐ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳಿಗೆ ನೀಡುವ ರಿವಾರ್ಡ್ ಯೋಜನೆಗಳಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿದೆ. ಈ ಬದಲಾವಣೆಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಈ ಬದಲಾವಣೆಗಳು ಕ್ಲಬ್ ವಿಸ್ತಾರ ಎಸ್ಬಿಐನಂತಹ ಎಸ್ಬಿಐನ ಕೆಲ ಜನಪ್ರಿಯ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಇದಲ್ಲದೆ ಹಲವು ರೀತಿಯ ಖರೀದಿಗಳ ಮೇಲಿನ ರಿವಾರ್ಡ್ ಪಾಯಿಂಟ್ಗಳಲ್ಲಿನ ಕಡಿತ ಕೂಡ ಘೋಷಣೆ ಮಾಡಲಾಗಿದೆ. ಏರ್ ಇಂಡಿಯಾದ ಟಿಕೆಟ್ಗಳನ್ನು ಬುಕ್ ಮಾಡುವಾಗ ಬ್ಯಾಂಕ್ ಈಗ ಕಡಿಮೆ ಅಂಕಗಳನ್ನು ನೀಡುತ್ತೆ. ಆದರೆ ಕಾರ್ಡ್ ನವೀಕರಣದ ಸಮಯದಲ್ಲಿ ವಿಧಿಸಲಾಗ್ತಾ ಇದ್ದ ಸುಮಾರು 3,000 ರೂಪಾಯಿ ಶುಲ್ಕವನ್ನ ಬ್ಯಾಂಕ್ ಮನ್ನಾ ಮಾಡಿದೆ. ಎಸ್ಬಿಐ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ತನ್ನ ವಿಸ್ತಾರ ಕ್ರೆಡಿಟ್ ಕಾರ್ಡ್ನ ನಿಯಮಗಳು ಮತ್ತು ಕೊಡುಗೆಗಳಲ್ಲಿ ತಿದ್ದುಪಡಿಗಳನ್ನು ತಂದಿದೆ ಅಂತ ಹೇಳಲಾಗುತ್ತೆ. ಬ್ಯಾಂಕ್ ಪ್ರಕಾರ ಏಪ್ರಿಲ್ 18ರಂದು ಅಥವಾ ನಂತರ ಕಾರ್ಡ್ಗಳನ್ನು ನವೀಕರಿಸಬೇಕಾದ ಗ್ರಾಹಕರಿಗೆ ವಾರ್ಷಿಕ ಶುಲ್ಕ ಇರೋದಿಲ್ಲ. ಏಪ್ರಿಲ್ 18ರ ಮೊದಲು ತಮ್ಮ ಕಾರ್ಡ್ಗಳನ್ನು ನವೀಕರಿಸಬೇಕಾದ ಗ್ರಾಹಕರು ಈ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಆದಾಗ್ಯೂ ಉಚಿತ ಮಹಾರಾಜ ಕ್ಲಬ್ ಸದಸ್ಯತ್ವ ಮತ್ತು ಕೆಲವು ಸ್ಥಿರ ಖರ್ಚುಗಳ ಮೇಲೆ ಉಚಿತಗಳಂತಹ ಕೆಲವು ವಿಶೇಷ ಪ್ರಯೋಜನಗಳು ಇನ್ಮುಂದೆ ಲಭ್ಯವಿರೋದಿಲ್ಲ ಅಂತ ಬ್ಯಾಂಕ್ ಹೇಳುತ್ತೆ. ಎಫ್ಟಿಗಳಿಂದ ಬಡ್ಡಿ ಪಡೆಯುವ ಹಿರಿಯ ನಾಗರಿಕರಿಗೆ ಸರ್ಕಾರ ದೊಡ್ಡ ಪರಿಹಾರ ನೀಡಿದೆ. ಬಜೆಟ್ನಲ್ಲಿ ಟಿಡಿಎಸ್ ನಿಯಮಗಳಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಲಾಗಿದ್ದು, ಈ ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಬಡ್ಡಿ ಆದಾಯದ ಮೇಲಿನ ಟಿಡಿಎಸ್ ವಿನಾಯಿತಿ ಮಿತಿಯನ್ನ ಏಪ್ರಿಲ್ 1ರಿಂದ ಹೆಚ್ಚಿಸಲಾಗಿದೆ. ಏಪ್ರಿಲ್ 1ರಿಂದ ಎಫ್ಡಿ, ಆರ್ಡಿ ಇತ್ಯಾದಿಗಳ ಮೇಲಿನ 1 ಲಕ್ಷ ರೂಪಾಯಿವರೆಗಿನ ಬಡ್ಡಿ ಆದಾಯದ ಮೇಲೆ ಟಿಡಿಎಸ್ ಕಡಿತ ಇರೋದಿಲ್ಲ. ಇಲ್ಲಿಯವರೆಗೆ ಈ ಮಿತಿ 500 ರೂಪಾಯಿಗಳಷ್ಟಿತ್ತು. ಆದರೆ ಈಗ ಹಿರಿಯ ನಾಗರಿಕರಿಗೆ ಈ ಮಿತಿ ಡಬಲ್ ಮಾಡಲಾಗಿದೆ. ಎಫ್ಟಿಯಿಂದ ಬರುವ ಬಡ್ಡಿಯಿಂದ ಜೀವನ ಸಾಗಿಸುವ ಹಿರಿಯ ನಾಗರಿಕರು ಬಹಳಷ್ಟು ಪ್ರಯೋಜನ ಪಡಿತಾರೆ. ಅಲ್ಲದೆ ಹಿರಿಯ ನಾಗರಿಕರಲ್ಲದವರು ಇನ್ಮುಂದೆ ಎಫ್ಡಿ ಅಥವಾ ಆರ್ಡಿಯಿಂದ 50,000 ರೂಪಾಯಿವರೆಗಿನ ತೆರಿಗೆ ಪಾವತಿ ಮಾಡಬೇಕಾಗಿಲ್ಲ. ಈ ಹಿಂದೆ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳಲ್ಲಿ 40,000 ವರೆಗಿನ ಬಡ್ಡಿ ಆದಾಯದ ಮೇಲೆ ಟಿಡಿಎಸ್ ವಿಧಿಸಲಾಗ್ತಿರಲಿಲ್ಲ. ಆದರೆ ಈ ವರ್ಷದ ಬಜೆಟ್ನಲ್ಲಿ ಸರ್ಕಾರ ಈ ಮಿತಿಯನ್ನ ಹೆಚ್ಚಿಸಿದೆ. ಬಜೆಟ್ನಲ್ಲಿ ವಿಮಾ ಏಜೆಂಟ್ಗಳು ಮತ್ತು ದಲ್ಲಾಳಿಗಳು ಪಡೆಯುವ ಕಮಿಷನ್ನ ಮೇಲಿನ ಟಿಡಿಎಸ್ ಮಿತಿಯನ್ನ ಹೆಚ್ಚಿಸಲಾಗಿದೆ. ಸರ್ಕಾರ ವಿಮಾ ಕಮಿಷನ್ನ ಟಿಡಿಎಸ್ ಮಿತಿಯನ್ನ 15,000 ರೂಪಾಯಿಯಿಂದ 20,000 ರೂಪಾಯಿಗೆ ಹೆಚ್ಚಿಸಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರಿಗೂ ಈ ರಿಯಾಯಿತಿ ಲಭ್ಯ ಇದೆ. ಡಿವಿಡೆಂಟ್ ಆದಾಯದ ಮೇಲಿನ ಟಿಡಿಎಸ್ ವಿನಾಯಿತಿ ಮಿತಿಯನ್ನ ಹೆಚ್ಚಿಸಲಾಗಿದೆ. ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಿಂದ ಡಿವಿಡೆಂಟ್ ಆದಾಯ 10,000 ರೂಪಾಯಿವರೆಗೆ ಇದ್ರೆ ಟಿಡಿಎಸ್ ಪಾವತಿ ಮಾಡಬೇಕಾಗಿಲ್ಲ. ಮೊದಲು ಈ ಮಿತಿ 5,000 ರೂಪಾಯಿವರೆಗೆ ಮಾತ್ರ ಇತ್ತು. ಏಪ್ರಿಲ್ 1ರಿಂದ ಆರ್ಬಿಐನ ಉದಾರೀಕೃತ ರವಾನೆ ಯೋಜನೆ ಅಂದ್ರೆ LRS ಅಡಿಯಲ್ಲಿ ಅಂದ್ರೆ ವಿದೇಶದಲ್ಲಿ ಓದ್ತಿರುವ ಮಕ್ಕಳ ಶುಲ್ಕ ಅಥವಾ ಇತರ ವೆಚ್ಚಗಳಿಗಾಗಿ 10 ಲಕ್ಷದವರೆಗೆ ಕಳಿಸಿದ್ರೆ ಯಾವುದೇ ಟಿಡಿಎಸ್ ಪಾವತಿ ಮಾಡಬೇಕಾಗಿಲ್ಲ. ಇಲ್ಲಿವರೆಗೆ ಶಿಕ್ಷಣ ಮತ್ತು ವೈದ್ಯಕೀಯ ಚಿಕಿತ್ಸೆಗಾಗಿ 7 ಲಕ್ಷಕ್ಕಿಂತ ಹೆಚ್ಚು ಕಳಿಸೋಕೆ 5% ಪಾವತಿ ಮಾಡಬೇಕಾಗಿತ್ತು. ಇನ್ನು ಯುಪಿಐ ಮೂಲಕ ವಹಿವಾಟುಗಳ ಸುರಕ್ಷತೆ ಹೆಚ್ಚಿಸೋಕೆ ಸರ್ಕಾರ ಹೊಸ ನಿಯಮಗಳನ್ನು ತಂದಿದೆ. ರಾಷ್ಟ್ರೀಯ ಪಾವತಿ ನಿಗಮ ಅಂದ್ರೆ ಎನ್ಪಿಸಿಐ ಪ್ರಕಾರ ಬ್ಯಾಂಕುಗಳು ಯುಪಿಐ ಪಾವತಿ ಅಪ್ಲಿಕೇಶನ್ಗಳು ಮತ್ತು ಮೂರನೇ ವ್ಯಕ್ತಿಯ ಯುಪಿಐ ಸೇವಾ ಪೂರೈಕೆದಾರರು ಪ್ರತಿ ವಾರ ತಮ್ಮ ಡೇಟಾವನ್ನು ನವೀಕರಿಸಬೇಕಾಗತ್ತೆ.
ದೂರಸಂಪರ್ಕ ಇಲಾಖೆ ಹೊರಡಿಸಿದ ಹೊಸ ನಿಯಮಗಳ ಪ್ರಕಾರ ಒಂದು ಮೊಬೈಲ್ ಸಂಖ್ಯೆಯನ್ನ 90 ದಿನಗಳವರೆಗೆ ಬಳಸದೇ ಇದ್ರೆ ಟೆಲಿಕಾಂ ಕಂಪನಿ ಅದನ್ನ ಬೇರೆಯವರಿಗೆ ನೀಡಬಹುದು. ಸಾಮಾನ್ಯವಾಗಿ ಗ್ರಾಹಕರು ಮೊಬೈಲ್ ಸಂಖ್ಯೆಗೆ ಯಾವುದೇ ಕರೆ ಅಥವಾ ಸಂದೇಶವನ್ನ ಮಾಡದಿದ್ರೆ ಅಥವಾ 3 ತಿಂಗಳ ಕಾಲ ಇಂಟರ್ನೆಟ್ ಡೇಟಾವನ್ನ ಬಳಸದೇ ಇದ್ರೆ ಟೆಲಿಕಾಂ ಕಂಪನಿ ಅದನ್ನ ನಿಷ್ಕ್ರಿಯಗೊಳಿಸುತ್ತೆ. ಏಪ್ರಿಲ್ 1ರಿಂದ ಬ್ಯಾಂಕ್ಗಳು ಮತ್ತು UPI ಅಪ್ಲಿಕೇಶನ್ಗಳು ವಾರಕ್ಕೊಮ್ಮೆ ಆದರೂ ಗ್ರಾಹಕರ ಮೊಬೈಲ್ ಸಂಖ್ಯೆಯ ದಾಖಲೆಗಳನ್ನು ಪರಿಶೀಲಿಸಿ ನವೀಕರಿಸುತ್ತೆ. ಬದಲಾದ ಮೊಬೈಲ್ ಸಂಖ್ಯೆಗಳಿಂದ ಯಾವುದೇ ತಪ್ಪು ವಹಿವಾಟುಗಳು ನಡೆಯೋದನ್ನ ತಡೆಯೋಕೆ ಹೀಗೆ ಮಾಡಲಾಗುತ್ತೆ. ಅನೇಕ ಕಾರು ಕಂಪನಿಗಳು ಏಪ್ರಿಲ್ 1ರಿಂದ ತಮ್ಮ ಕಾರುಗಳ ಬೆಲೆ ಹೆಚ್ಚಿಸುವುದಾಗಿ ಘೋಷಣೆ ಮಾಡಿವೆ. ವರದಿಗಳ ಪ್ರಕಾರ ಮಹೀಂದ್ರಾ ಅಂಡ್ ಮಹೀಂದ್ರಾ ತನ್ನ SUV ಮತ್ತು ವಾಣಿಜ್ಯ ವಾಹನ ಶ್ರೇಣಿಯ ಬೆಲೆಗಳನ್ನು 3% ಹೆಚ್ಚಿಸಲಿದೆ. ಟಾಟಾ ಮೋಟಾರ್ಸ್ ಕೂಡ ಬೆಲೆಗಳನ್ನು 3% ಹೆಚ್ಚು ಮಾಡಲಿದೆ. ಮಾರುತಿ ಸುಜುಕಿ ತನ್ನ ಎಲ್ಲ ಮಾದರಿಗಳ ಬೆಲೆಗಳನ್ನು ಮತ್ತೊಮ್ಮೆ ಹೆಚ್ಚಳ ಮಾಡುವುದಾಗಿ ಘೋಷಣೆ ಮಾಡಿದೆ. ಆದರೆ ಏಪ್ರಿಲ್ನಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನ ಕಂಪನಿ ಇನ್ನೂ ತಿಳಿಸಿಲ್ಲ. ಪ್ರತಿ ತಿಂಗಳ ಮೊದಲನೇ ತಾರೀಕಿನಂದು LPG, CNG ಮತ್ತು PNG ಬೆಲೆಗಳಲ್ಲಿ ಬದಲಾವಣೆ ಇರುತ್ತೆ. ಮಾರ್ಚ್ 1ರಂದು LPG ಸಿಲಿಂಡರ್ಗಳ ಹೊಸ ದರಗಳನ್ನು ಬಿಡುಗಡೆ ಮಾಡಲಾಗಿತ್ತು. 19 kg ವಾಣಿಜ್ಯ LPG ಸಿಲಿಂಡರ್ನ ಬೆಲೆಯನ್ನ ಹೆಚ್ಚಿಸಲಾಯಿತು. ಮಾರ್ಚ್ 1ರಂದು 19 kg ವಾಣಿಜ್ಯ ಅನಿಲ ಸಿಲಿಂಡರ್ನ ಬೆಲೆಯನ್ನ ₹6 ಹೆಚ್ಚಿಸಲಾಗಿತ್ತು. ಆದರೆ 14.2 kg LPG ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಆಗಿರಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.